ಇದು ಬ್ರ್ಯಾಂಡ್ ಬೆಂಗಳೂರಲ್ಲ, ಬ್ಯಾಡ್ ಬೆಂಗಳೂರು. ಬಿಬಿಎಂಪಿ ಸ್ಲೀಪಿಂಗ್ ಮೋಡ್. ಡಿಕೆ ಸಾಹೇಬ್ರೆ, ಈ ಸ್ಟೋರಿ ನೋಡಿ. ಮಾಯಾನಗರಿ ಬೆಂಗಳೂರಲ್ಲಿ ವಾಹನ ಚಲಾಯಿಸುವವರ ಗೋಳು ಕೇಳುವಂತಿಲ್ಲ. ಮಳೆ ಬಂದ್ರೆ ಸಾಕು, ರಸ್ತೆಗಳಲ್ಲಿ ಗುಂಡಿಗಳು ರೌದ್ರ ನರ್ತನವಾಡುತ್ತವೆ. ರಸ್ತೆಗಳ ತುಂಬೆಲ್ಲ ಗುಂಡಿಗಳೇ ತುಂಬಿದ್ದು ವಾಹನ ಸವಾರರು ಜೀವವನ್ನ ತಮ್ಮ ಕೈಯಲ್ಲಿಡಿದು ಗಾಡಿ ಓಡಿಸುವ ಸ್ಥಿತಿ ನಿರ್ಮಾಣವಾಗಿದೆ. ಹೌದು, ಬೆಂಗಳೂರಿಗೆ ಟ್ರಾಫಿಕ್, ರಸ್ತೆ ಗುಂಡಿಗಳಿಗೆ ಸಂಬಂಧಿಸಿದ ವಿಡಿಯೋಗಳು ಆಗಾಗ ವೈರಲ್ ಆಗ್ತಿರುತ್ತೆ. ಅದೇ ರೀತಿ ಈಗೊಂದು ವಿಡಿಯೋ ವೈರಲ್ ಆಗಿದೆ. ಮಾನ್ಯತಾ ಟೆಕ್ ಪಾರ್ಕ್ ಹತ್ತಿರದ ನಾಗಾವರ ಜಂಕ್ಷನ್ ನಲ್ಲಿ ಗುಂಡಿಗಳೇ ತುಂಬಿರುವ ಕಾರಣ ಆಟೋ ಗೂಡ್ಸ್ ಕ್ಯಾರಿಯರ್ ವಾಹನವೊಂದು ಪಲ್ಟಿಯಾಗಿದೆ. ಈ ವಿಡಿಯೋ ಒಂದು ವೈರಲ್ ಆಗ್ತಿದ್ದಂತೆ ವಿಡಿಯೋ ನೋಡಿದ ನಮ್ಮ ಜನ ನಿಜಕ್ಕೂ ಶಾಕ್ ಆಗಿದ್ದಾರೆ. ಟ್ರಾಫಿಕ್ನಿಂದ ಯಾವಾಗಲೂ ಗಿಜಿಗುಡುವ ರಸ್ತೆಗಳು ಯಮ ಸ್ವರೂಪಿ ರಸ್ತೆ ಗುಂಡಿಗಳಾಗಿ ಮಾರ್ಪಟ್ಟಿವೆ. ಎಲ್ಲೆಂದರಲ್ಲಿ ರಸ್ತೆ ಗುಂಡಿಗಳು ಹೊಂಡಗಳಿಂದ ತುಂಬಿದ್ದು ಅಪಘಾತಗಳು ಸಂಭವಿಸುತ್ತಲೇ ಇದೆ. ಇತ್ತ ಜನರು ಜೀವನವನ್ನ ಕೈಯಲ್ಲಿ ಹಿಡಿದು ವಾಹನ ಚಲಾಯಿಸಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ. ಕಳಪೆ ನಿರ್ವಹಣೆಯ ರಸ್ತೆಗಳು ದಿನನಿತ್ಯದ ಪ್ರಯಾಣಿಕರಿಗೆ ಅನಾನುಕೂಲತೆಯನ್ನ ಉಂಟುಮಾಡುವುದು ಮಾತ್ರವಲ್ಲ, ಅಪಘಾತದ ಸಂಖ್ಯೆಯನ್ನು ಕೂಡ ಹೆಚ್ಚಿಸುತ್ತಿದೆ. ಜ್ವಲಂತ ಉದಾಹರಣೆಯೊಂದು ಇಂದು ನಾಗಾವರದಲ್ಲಿ ಸಂಭವಿಸಿದೆ. ಇಷ್ಟಾದರೂ ಕೂಡ ಬಿಬಿಎಂಪಿ ಸ್ಲೀಪಿಂಗ್ ಮೋಡ್ ಅನ್ನ ಬದಲಾಯಿಸುವವರೆಗೆ ಇದು ಸಾಧನೆಯಾಗುವುದಿಲ್ಲ. ಈ ವಿಡಿಯೋದಲ್ಲಿ ರಸ್ತೆ ತುಂಬೆಲ್ಲ ಹೊಂಡ ಗುಂಡಿಗಳು ತುಂಬಿರುವುದನ್ನ ಕಾಣಬಹುದು. ವಾಹನ ಸವಾರರು ವಾಹನವನ್ನ ನಿಧಾನವಾಗಿ ಚಲಾಯಿಸುತ್ತಿದ್ದು ಏಕಾಏಕಿ ಆಟೋ ಗೂಡ್ಸ್ ಕ್ಯಾರಿಯರ್ ವಾಹನವೊಂದು ಬೀಳುವುದನ್ನ ನೋಡಬಹುದು. ಈ ವಿಡಿಯೋ ನೋಡಿದ ಸಾರ್ವಜನಿಕರು ಇದೇನು ರಸ್ತೆಯೋ ಅಥವಾ ಗುಂಡಿಗಳ ಸಾಮ್ರಾಜ್ಯವೋ ಎನ್ನುವ ಅನುಮಾನವೊಂದು ಶುರುವಾಗಿದ್ದು ನಾನಾ ರೀತಿಯ ಕಮೆಂಟ್ ಮಾಡುತ್ತಿದ್ದಾರೆ. ಜನಸಾಮಾನ್ಯರಲ್ಲಿ ಪ್ರತಿ ವರ್ಷ ತೆರಿಗೆಯನ್ನ ತೆಗೆದುಕೊಳ್ಳುತ್ತಾರೆ, ಆದರೆ ರಸ್ತೆಗಳು ಮಾತ್ರ ಹೊಂಡಗಳಿಂದಲೇ ತುಂಬಿದೆ. ಮನುಷ್ಯನ ಜೀವಕ್ಕೆ ಯಾವುದೇ ಬೆಲೆ ಇಲ್ಲ. ನಾನು ಬೆಂಗಳೂರು ಸಿಟಿಯ ರಸ್ತೆಗಳನ್ನ ನೋಡಿದ್ದೇವೆ. ಹೊಂಡಗಳು ಗುಂಡಿಗಳೇ ತುಂಬಿ ಹೋಗಿವೆ. ಜೀವವನ್ನ ಕೈಯಲ್ಲಿ ಹಿಡಿದು ವಾಹನ ಚಲಾಯಿಸಬೇಕು, ಈ ರೀತಿ ಅನೇಕ ಕಮೆಂಟ್ ಪಾಸ್ ಮಾಡಿದ್ದಾರೆ. ಅದೇನೇ ಆಗಲಿ, ಬಿಬಿಎಂಪಿ ಕಣ್ಣು ಬಿಡುವವರೆಗೂ ಈ ಸಮಸ್ಯೆಗೆ ಪರಿಹಾರ ಸಿಗುವುದಿಲ್ಲ. ಈ ಸಂಚಿ ನ್ಯೂಸ್, ಬೆಂಗಳೂರು.